ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್. ಓಕೆ, ಸೊ ಇವತ್ತು ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದಾರೆ ಅಂದಮೇಲೆ ವಿ ಆರ್ ಡೂಯಿಂಗ್ ಅ Q&A ವಿಡಿಯೋ ಥರ. ಓಕೆನಾ? ಬೇಸಿಕಲಿ ಇದು ಯಾವ ರೀತಿ ಇರುತ್ತೆ ಅಂದರೆ, ಹುಡುಗರಿಗೆ ನಾವು ಯೂಶಲಿ ಕೇಳಕ್ಕೆ ಆಗದೆ ಇರೋವಂಥ ಕ್ವೆಶನ್ಸ್ ನಾನು ಇವತ್ತು ವಿಡಿಯೋದಲ್ಲಿ ಕೇಳ್ತೀನಿ. ಹುಡುಗರು ಅಂದರೆ ಆಬ್ವಿಯಸ್ಲಿ ಬಾಯ್ ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಯೂಶಲಿ ನಾವು ಮುಜುಗರ ಪಡುವಂಥ ಕ್ವೆಶನ್ಸ್ ಆಗಿರ್ಬೋದು, ಯೋಚನೆ ಮಾಡ್ತೀವಲ್ಲ ಮಾತಾಡ್ಬೇಕಾ ಬೇಡವಾ, ಏನು ಅನ್ಕೋತಾರೆ, ಆ ಥರದ ಕ್ವೆಶನ್ಸ್ ನಿಮಗೆ ಕೇಳ್ತೀನಿ. ಓಕೆ ಓಕೆ. ಫಸ್ಟ್ ಆಫ್ ಆಲ್ ನಾವಿಬ್ರು ಕ್ವೆಶನ್ಸ್ನ ನೋಡಿದ್ರಲ್ವ ನೀವು, ಅವ್ರು ಕಳಿಸಿರುವಂಥ ಕ್ವೆಶನ್ಸ್ ಎಲ್ಲ. ಅದರಲ್ಲಿ ಏನೇನು ಕ್ವೆಶನ್ಸ್ ಇತ್ತು? ನಿಮ್ಮ ಸ್ಯಾಲ್ರಿ ಎಷ್ಟು? ನಮ್ಮಿಬ್ರು ಏಜ್ ಡಿಫ್ರೆನ್ಸ್ ಎಷ್ಟು? ಆಮೇಲೆ ನೀವು ನನ್ನನ್ನು ಯಾಕೆ ಮದುವೆ ಆದ್ರಿ? ನಿಮಗೆ ನಾನು ಇಷ್ಟನಾ ಇಲ್ವಾ? ಈ ಥರದೆಲ್ಲ ಕ್ವೆಶನ್ಸ್ ಇತ್ತು. ಸೊ ವಿಯರ್ಡ್ ಆಯ್ತಾ ನನಗೆ. ನಾನು ಕೇಳಿದ್ದೊಂದು, ನೀವೆಲ್ಲರೂ ಉತ್ತರ ಕೊಟ್ಟಿದ್ದೊಂದು, ಬಟ್ ಅದರಲ್ಲೂ ಕೆಲವೊಂದು ಕ್ವೆಶನ್ಸ್ನ ಪಿಕ್ ಮಾಡಿದ್ದೀನಿ ಇವತ್ತು. ಸೊ ಅದನ್ನು ಸ್ಕ್ರೀನ್ಶಾಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಹುಡುಗಿರಲ್ಲಿ ಫಸ್ಟ್ ಥಿಂಗ್ಸ್ ಯೂಶಲಿ ಹುಡುಗರು ಏನು ನೋಟಿಸ್ ಮಾಡ್ತಾರೆ? ಮೆಜಾರಿಟಿ ಐಸ್ ಇಲ್ಲ ಸ್ಮೈಲ್ ನೋಡ್ತಾರೆ. ಐಸ್ ಇಲ್ಲ ಅಂದ್ರೆ ಸ್ಮೈಲ್ ನೋಡ್ತಾರೆ. ಎಸ್, ಇವರ ಆನೆಸ್ಟ್ ಒಪಿನಿಯನ್, ಇವರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಂದು ಅದೇ ನೋಡಿದ್ದ ನೀವು? ಆಬ್ವಿಯಸ್ಲಿ ನೀನು ನೋಡಿದ್ರೆ ಫಸ್ಟ್ ನೀನು ಸ್ಮೈಲ್ ಮತ್ತೆ ಐಸ್. ನೆಕ್ಸ್ಟ್ ಕ್ವೆಶ್ಚನ್, ಡು ಯು ಪ್ರಿಫರ್ ಥಿನ್ ಗರ್ಲ್ಸ್ ಅಥವಾ ದಪ್ಪ ಹುಡುಗಿರು? ಅದು ಪರ್ಸನಲ್ ಚಾಯ್ಸ್. ನನಗೆ ಮೇನ್ಲಿ ಫೇಸ್ ಸೆಟ್ ಆದ್ರೆ ಬೇರೆ ಎಲ್ಲ ಓಕೆ. ಇದು ಇವ್ರಿಗೆ. ಬಟ್ ಯಾ ದಪ್ಪ ಇರಲಿ ಸಣ್ಣ ಇರಲಿ, ಜಗತ್ತಲ್ಲಿ ಎಲ್ಲರೂ ಒಂದೇ ರೀತಿ ಇರಲ್ಲ ಅಲ್ವಾ? ನಾನು ಸಣ್ಣ ಇದ್ರೆ ಇವಾಗ ದಪ್ಪ ಆಗಿದ್ದೀನಿ, ಬಟ್ ಇವಾಗಲೂ ಮತ್ತೆ ಸಣ್ಣ ಆಗ್ಬೋದು. ಡಯಟ್ ಮಾಡಿ ಸಣ್ಣ ಆಗ್ಬೋದು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಣ್ಣ ಆಗ್ಬೋದು. ಯಾ, ಸೊ ಐ ಡೋಂಟ್ ಥಿಂಕ್ ನಮ್ಮ ಸೈಜ್ ಮ್ಯಾಟರ್ ಆಗುತ್ತೆ ಇನ್ನೊಬ್ರನ್ನ ಪ್ರೀತಿ ಮಾಡೋದಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್, ತುಂಬಾ ದಪ್ಪ ಇದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಮೀಡಿಯಂ ಆಗಿದ್ರೆ ಓಕೆ. ಯಾ, ಆನೆಸ್ಟ್ ಆಗಿ ಹೇಳ್ತಾರೆ. ನಿಮಗೆ ನಾನು ಸಾರಿ ಹಾಕಿದ್ರೆ ಇಷ್ಟನಾ, ಮಾಡರ್ನ್ ಡ್ರೆಸ್ ಹಾಕಿದ್ರೆ ಇಷ್ಟ? ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೊಂದ್ಸಲಿ, ಮತ್ತೆ ಲೈಫ್ ಸ್ಟೇಜಸ್ ಮೇಲೆ. ಆಕ್ಚುಲಿ ಫಸ್ಟ್ ನೋಡಿದಾಗ ಮಾಡರ್ನ್ ಡ್ರೆಸ್ ಅಲ್ಲಿ ಇಷ್ಟ ಆಗ್ತಾ ಇತ್ತು ಫಸ್ಟ್ ಒಂದು 6 months. ಆಮೇಲಿಂದ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ ಇಷ್ಟ ಆಯ್ತು. ಮತ್ತೆ ಇವಾಗಂದ್ರೆ ಯಾವ ಸಿಚುವೇಶನ್ ಮೇಲೆ ಈಗ ಆ ತರ ಇಷ್ಟ ಆಗುತ್ತೆ, ಎರಡನ್ನೂ ಇಷ್ಟ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿ, ನಿಮಗೆ ಮಾಡರ್ನ್ ಇಷ್ಟನೋ, ಸಾರಿ ಇಷ್ಟನೋ, ಇಂಡಿಯನ್ ಇಷ್ಟನೋ, ಅದು ನಿಮ್ಮ ಇಷ್ಟ. ಬಟ್ ನನ್ನ ಹಸ್ಬೆಂಡ್ ಹಾಕೋಕ್ ಬಿಡಲ್ಲ, ಬಟ್ ನನಗೆ ಆಸೆ ಇದೆ, ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಲೈಫ್, ನಿಮ್ಮ ಫ್ರೀಡಮ್ ಅಲ್ವಾ? ಸಿ, ಬಟ್ ಆಸ್ ಅ ಹಸ್ಬೆಂಡ್ ವೈಫ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ಸುತ್ತಲ್ವಾ? ಯಾವ ಒಕೇಶನ್ಗೆ ಎಲ್ಲಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಡ್ರೆಸ್ ಮಾಡಬೇಕು ನೋಡ್ಕೊಂಡು ಮಾಡಬೇಕು. ಬಟ್ ಇಬ್ಬರಿಗೂ ಕಂಫರ್ಟ್ ಇರಬೇಕು. ಬಟ್ ಸೊ ಫ್ರೀಡಮ್ ಕೊಡಬೇಕು. ತುಂಬಾನೇ ಸ್ಟ್ರಿಕ್ಟ್ ಆಗಬಾರ್ದು ಹುಡುಗರು, ನೀ ಇದೇ ಹಾಕೋ ಆ ಥರ ಮಾಡಬಾರ್ದು. ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸಾಮಾನ್ಯವಾಗಿ ಹುಡುಗರಿಗೆ ಮೇಕಪ್ ಇರಬೇಕಾದ್ರೆ ಹುಡುಗಿರು ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ ಅಥವಾ ವಿದೌಟ್ ಮೇಕಪ್ ಇಷ್ಟಪಡ್ತಾರೆ? ಅಂದ್ರೆ ಗ್ಲಾಮರಸ್ ಆಗಿರ್ಬೇಕಾ ಅಥವಾ ಸಿಂಪಲ್ ಹುಡುಗಿನೂ ಓಕೆನಾ ಅಂತ? ಆಕ್ಚುಲಿ ಅಂದ್ರೆ ಡೈಲಿ ನಾವು ವಿತೌಟ್ ಮೇಕಪ್ ನೋಡ್ತಾ ಇರ್ತೀವಲ್ಲ, ಯಾವತ್ತಾದ್ರೂ ಒಂದಿನ ಚೆನ್ನಾಗಿ ರೆಡಿ ಆದಾಗ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಸೊ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಫಸ್ಟ್ ಮೀಟ್ ಮಾಡ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಫಸ್ಟ್ ಇಂಪ್ರೆಷನ್ ಇಸ್ ಆಲ್ವೇಸ್ ಗುಡ್. ನಾನು ಇವಾಗ ಮನೆಯಲ್ಲಿ ಎದ್ದಿರೋ ತಕ್ಷಣ ಹೆಂಗಿರ್ತೀನೋ ಆ ರೀತಿನಲ್ಲಿ ಹೋದ್ರೆ ಇವ್ರನ್ನ ಮೀಟ್ ಆಗುತ್ತೆ ಫಸ್ಟ್ ಮನೇಲಿ, ಇವಳೇನು ಹಿಂಗಿದ್ದಾಳೆ, ಕ್ಲೀನ್ ಇಲ್ಲ, ಏನೂ ಇಲ್ಲ, ನೋಡೋದ್ರೆ ರೆಡಿ ಆಗ್ಬೇಕು. ಲುಕ್ಸ್ ಇಂಪಾರ್ಟೆಂಟ್. ಇರೋದ್ರಲ್ಲಿ ಎಷ್ಟಿದೆ ಚೆನ್ನಾಗಿ ನೀಟಾಗಿ ರೆಡಿ ಆಗ್ಬೇಕು. ಎಕ್ಸಾಕ್ಟ್ಲಿ. ನೋಡೋದಕ್ಕೆ ಚೆನ್ನಾಗಿದ್ದೀವೋ, ಮೀಡಿಯಂ ಆಗಿದ್ದೀವೋ ಇಲ್ವೋ ಅದು ಆಮೇಲೆ ಪ್ರಶ್ನೆ. ಬಟ್ ನಾವು ಹೆಂಗಿದ್ದೀವೋ ಅದರಲ್ಲೇ ನಾವು ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ಕೋಬಹುದು, ಅದು ಇಂಪಾರ್ಟೆಂಟ್, ರೈಟ್? ಇರೋದ್ರ ಅದೇ ಎಲ್ಲರಿಗೂ ಒಂದೊಂದ್ ತರ ಇಷ್ಟ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ದೀಪು. ಇದಂತೂ ತುಂಬಾ ಜನ ಕೇಳಿರುವಂತ ಕ್ವೆಶ್ಚನ್. ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹುಡುಗರಿಗೆ, ಲವ್ ಆರ್ ಸೆಕ್ಸ್? ಸ್ಟಾರ್ಟಿಂಗ್ ಅಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಬಟ್ ಹೋಗ್ತಾ ಹೋಗ್ತಾ ಅದರಲ್ಲೇ ಸರ್ವೈವ್ ಆಗಕ್ಕಾಗಲ್ಲ. ಒಂದ್ಸಲಿ ನಾವು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಲವ್ ತುಂಬಾ ಇಂಪಾರ್ಟೆಂಟ್. ಲವ್ ಇಲ್ಲ ಅಂದ್ರೆ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಲವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾ, ನನ್ನ ಒಪಿನಿಯನ್ ಕೇಳಿದ್ರೆ ಹುಡುಗರಿಗೆ ಅಥವಾ ಹುಡುಗಿರಿಗಾಗ್ಲಿ, ಇದು ಹುಡುಗರಿಗೆ ಸಂಬಂಧಪಟ್ಟಿರುವಂತ ಕ್ವೆಶ್ಚನ್ ಅಂತ ಅಲ್ಲ. ಸೆಕ್ಸ್ ಇಸ್ ಅ ಮ್ಯಾಟರ್ ಆಫ್ 1 hour, half an hour, couple of minutes ಆ ಪ್ಲೆಜರ್ ಇರುತ್ತೆ ಅಲ್ವಾ? ಬಟ್ ಲವ್
ಇಸ್ ಫಾರ್ ಎವರ್. ನನಗೆ ಇವ್ರ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಇವ್ರ ಜೊತೆ ಆ ಇಂಟರ್ಕೋರ್ಸ್ ಅಥವಾ ಯುನೋ ಆ ಕಡ್ಲಿಂಗ್ ಎಲ್ಲ ಮಾಡಿ ವಾಟ್ ಇಸ್ ದ ಯೂಸ್? ನೆಕ್ಸ್ಟ್ ಡೇ ಓಕೆ ಆನ್ ಬೆಡ್ ಕಡಲ್ ಮಾಡ್ತೀವಿ, ಬಟ್ ಎದ್ಬಿಟ್ಟು ಲವ್ ಇಲ್ಲ, ಕೇರ್ ಇಲ್ಲ, ಎಫೆಕ್ಷನ್ ಇಲ್ಲ ಅಂದಮೇಲೆ ರಿಲೇಷನ್ಶಿಪ್ಗೆ ಪಾಯಿಂಟೇ ಇಲ್ಲ, ಮೀನಿಂಗ್ಲೆಸ್ ಆಗಿಬಿಡುತ್ತೆ. ಸೊ ಯಾವತ್ತು ಮೇ ಬಿ ಇನ್ ದ ಬಿಗಿನಿಂಗ್, ಮೇ ಬಿ ಅಂತಲ್ಲ, ಅದು ರಿಯಾಲಿಟಿನೇ. ಇನ್ ದ ಬಿಗಿನಿಂಗ್ ಎಲ್ಲ ಕಪಲ್ಗೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಲವ್ ಇಸ್ ಪ್ರಯಾರಿಟಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕ್ಸ್ ಆರ್ ಲವ್ ಆರ್ ಮನಿ ಅಂತ ಕೇಳಿದ್ರೆ ಇಟ್ಸ್ ಡೆಫಿನೆಟ್ಲಿ ಲವ್. ಲವ್ ಇಲ್ಲ ಅಂದ್ರೆ ಸರ್ವೈವ್ ಮಾಡಕ್ಕೆ ಆಗಲ್ಲ. ಯಾ, ಒಟ್ಟಿಗೆ ಟ್ರೂ. ಒಬ್ರು ಕೇಳಿರುವಂತ ಕ್ವೆಶ್ಚನ್ ದೀಪು, ಅವ್ರ ಹಸ್ಬೆಂಡ್ಗೆ ಸಿಟ್ಟು ಬಂದಾಗ ಇವ್ರಿಗೆ ಮಾತಾಡೋದಕ್ಕೆ ಭಯ ಆಗುತ್ತಂತೆ. ಸೊ ಅದನ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು ಗಂಡ ಹೆಂಡತಿ ಆಗಿರೋರು? ಇಲ್ಲ, ಹಸ್ಬೆಂಡ್ಗೆ ಸಿಟ್ಟು ಬಂದಾಗ ಅಫ್ಕೋರ್ಸ್ ಒಬ್ಬರಾದ್ರೂ ಸೈಲೆಂಟ್ ಇರಬೇಕು, ಇಲ್ಲಾಂದ್ರೆ ತುಂಬಾ ದೊಡ್ಡ ಜಗಳ ಆಗತ್ತೆ, ಸೀರಿಯಸ್ ಆಗ್ಬಿಡುತ್ತೆ. ಬಟ್ ಯಾವಾಗ್ಲೂ ಹಸ್ಬೆಂಡೇ ಸಿಟ್ಟು ಮಾಡ್ಕೊಂತ ಇದನ್ನೇ ವೈಫ್ ಸಮಾಧಾನ ಇರಬೇಕು ಅನ್ನೋದು ಸರಿ ಇಲ್ಲ. ಇಬ್ರು ಮ್ಯೂಚುವಲ್, ಒಬ್ರಿಗೆ ಸಿಟ್ಟು ಬಂದಾಗ ಇನ್ನೊಬ್ರು ಸೈಲೆಂಟ್ ಆಗಿರ್ಬೇಕು, ಇನ್ನೊಬ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಒಬ್ಬರೇ ಡಾಮಿನೇಟ್ ಮಾಡ್ತಾ ಇದ್ರೆ ಅದು ಲೈಫ್ ಇನ್ನೊಬ್ಬರಿಗೆ ಹಾರಿಬಲ್ ಆಗೋದು. ನಮ್ಮ ಮಧ್ಯೆ ಹೇಗಿದೆ? ನಮ್ಮ ಮಧ್ಯದಲ್ಲೂ ಹಂಗೇನೆ, ಒಂದೊಂದ್ಸಲಿ ಒಬ್ಬೊಬ್ರಿಗೆ ಒಂದೊಂದ್ಸಲಿ ಸಿಟ್ಟು ಬರುತ್ತೆ, ಇನ್ನೊಬ್ರು ಸಮಾಧಾನದಿಂದ ಇರ್ಬೇಕು. ಈ ವಿಡಿಯೋ ಮಾಡೋ ಮುಂಚೆ ನನಗೆ ಸ್ವಲ್ಪ ಸಿಟ್ಟು ಬಂದಿತ್ತು, ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ, ರೈಟ್? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನಮ್ಮಿಬ್ರು ಮಧ್ಯೆ ಯಾರು ಜಾಸ್ತಿ ಫೈಟ್ ಮಾಡೋದು, ಯಾರು ಫಸ್ಟ್ ಸಾರಿ ಕೇಳೋದು? ಜಾಸ್ತಿ ಫೈಟ್ ಮಾಡೋದು ನೀನೆ, ಸಾರಿ ಕೇಳೋದು ನಾನು. ಎಕ್ಸ್ಕ್ಯೂಸ್ ಮೀ, ನಾನು ಸಾರಿ ಕೇಳಲ್ವಾ? ಅಲ್ಲ, ನೀನು ಕೇಳ್ತೀಯ, ಬಟ್ ನೀವೇ ಕೇಳ್ತೀರಾ. ಸೊ ನಾನ್ ಜಾಸ್ತಿ ಫೈಟ್ ಮಾಡ್ಬಿಟ್ಟು ನಾನು ಯಾಕೆ ಸಾರಿ ಕೇಳಲ್ಲ? ಅದ್ಯಾಕೆ ನೀವ್ ಕೇಳ್ಬೇಕು? ಇಲ್ಲ, ನೀನ್ ಫೈಟ್ ಮಾಡಿದಾಗ ನೀನೇ ಕೇಳೋದು. ಅಂದ್ರೆ ಕೆಲವೊಂದ್ಸತಿ ನಿಮ್ದು ತಪ್ಪಿರುತ್ತೆ, ಅವಾಗ ನನ್ಗೆ ಸಿಟ್ಟು ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಸೀರಿಯಸ್ ಅಂಡ್ ವ್ಯಾಲ್ಯೂಡ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಇದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಆಗ್ತಾ ಇರುವಂತ ಕಾನ್ವರ್ಸೇಷನ್, ಆಯ್ತಾ? ಅವರಿಬ್ರು ಜೀವನ ಚೆನ್ನಾಗಿದೆಯಂತೆ, ಎಲ್ಲ ಚೆನ್ನಾಗಿದೆಯಂತೆ. ಬಟ್ ಏನು ಅಂದ್ರೆ ಅವರಿಬ್ರು ಮಧ್ಯೆ ಬರ್ತಾ ಇರುವಂತ ಒಂದು ಯಾವತ್ತೂ ಒಂದು ಮಾತುಕತೆ ಅಂದ್ರೆ ಮಕ್ಕಳನ್ನ ಯಾವ ಕಾಲೇಜ್ಗೆ ಹಾಕ್ಬೇಕು ಅಂತ. ಅಂದ್ರೆ ಒಬ್ರು ಹೇಳೋದು ಗೌರ್ಮೆಂಟ್ ಕಾಲೇಜ್ಗೆ ಹಾಕ್ಬೇಕು ಅಂತ, ಇನ್ನೊಬ್ರು ಹೇಳೋದು ಬೇಡ ನಾವು ಇಂಗ್ಲಿಷ್ ಮೀಡಿಯಂಗೆ ಹಾಕೋಣ ಅಂತ. ಸೊ ನಿಮ್ಗೇನು ಅನ್ಸುತ್ತೆ, ಮಕ್ಕಳು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕಾ ಅಥವಾ ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬೇಕಾ? ಯಾವ್ದಕ್ಕೆ ಹೋಗ್ಬೇಕು? ದುಡ್ಡಿದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ಬೇಕು. ಯಾಕಂದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿರಲ್ಲ, ಯಾವುದೋ ಅಪರೂಪಕ್ಕೆ ಒಂದು ಚೆನ್ನಾಗಿರುತ್ತೆ ಅಷ್ಟೇ. ಅಫ್ಕೋರ್ಸ್ ದುಡ್ಡಿದ್ರೆ ಒಳ್ಳೆ ಸ್ಕೂಲ್ ಹಾಕಿದ್ರೆ ಬೆಸ್ಟ್, ಯಾಕಂದ್ರೆ ಅದು ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಕೆಟ್ಟ ಹುಡುಗರ ಜೊತೆ ಸೇರಿಕೊಂಡು ಹಾಳಾಗೋದಕ್ಕಿಂತ ಒಳ್ಳೆ ಸ್ಕೂಲ್ಗೆ ಆದಷ್ಟು ಪ್ರಯತ್ನ ಮಾಡಬೇಕು. ಸಾರಿ, ನಾನು ಕ್ವೆಶ್ಚನ್ ಓದ್ತಾ ಇದ್ದೆ. ಬಟ್ ನಾನು ಒಂದು ವಿಷಯ ಏನು ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ದೀಪು, ಇವ್ರು ಓದಿರೋದು ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ ಅಲ್ವಾ? ಸ್ಕೂಲ್ ಪ್ರೈವೇಟೇ, ಬಟ್ ಕಮ್ಮಿ ದುಡ್ಡಿಂದು. ಕಾಲೇಜ್ ಎಲ್ಲ ಗೌರ್ಮೆಂಟ್. ಯಾ, ಸೊ ಸಿ ಟುಡೇ ಈಸ್ ಅ ಡಾಕ್ಟರ್. ಸೊ ಯಾರು ಬೇಕಾದರೂ ಯಾವ ಕಾಲೇಜ್ಗೆ ಹೋದ್ರು ಯಾವ ಸ್ಟೇಜಲ್ಲಿ ಆದರೂ ರೀಚ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ಈಗ ಕೆಲವ್ರು ಇರ್ತಾರೆ ಗೌರ್ಮೆಂಟ್ ಸ್ಕೂಲಿಂದನೇ ಓದಿ ಅಂದರೆ ತುಂಬ ಕಷ್ಟಪಟ್ಟು ದೊಡ್ಡವರಾಗಿರ್ತಾರೆ. ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಇದೆ. ವಿಶ್ವೇಶ್ವರಯ್ಯ ಅವರು, ಅಂಬೇಡ್ಕರ್, ಅವೆಲ್ಲ ಎಕ್ಸ್ಟ್ರಾಡಿನರಿ ಅವರೆಲ್ಲ. ಈಗ ಬಟ್ ಆವರೇಜ್ ತಗೊಂಡ್ರೆ 100ರಲ್ಲಿ ಎಷ್ಟು ಸಕ್ಸಸ್ ಆಗಿದೆ ಅಂದರೆ ಅದು ಮೆಜಾರಿಟಿ ಪ್ರೈವೇಟಲ್ಲೇ ಆಗುತ್ತೆ ಈಗಿನ ಕಾಲದಲ್ಲಿ. ಎಸ್ಪೆಷಲಿ ಟ್ಯಾಲೆಂಟ್ ಇದ್ದರೆ ಆಬ್ವಿಯಸ್ಲಿ ಅವ್ರು ಕಷ್ಟಪಟ್ಟರೆ ಎಲ್ಲಿದ್ರೂ ಕೆಸರಿನಲ್ಲಿ ಕಮಲ ಅಂತ ಹೇಳ್ತಾರಲ್ಲ, ಎಲ್ಲಿದ್ರೂ ಬಂದೇ ಬರ್ತಾರೆ. ಬಟ್ ಈಗಿನ ಕಾಲದಲ್ಲಿ ಆದಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಂದರೆ ಪ್ರೈವೇಟ್ ಸ್ಕೂಲ್ಗೆ ಸೇರ್ಕೋಬೇಕು. ಸೊ ಐ ಹೋಪ್ ನಿಮ್ಮ ಹಸ್ಬೆಂಡ್ಗೆ ಮತ್ತೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಗೊತ್ತಾ, ಮದ್ವೆಗೂ ಮುಂಚೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ಮದ್ವೆ ಆದ್ಮೇಲೆ ಯಾಕೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ? ನನ್ನ ಪಾರ್ಟ್ನರ್ ಮದ್ವೆ ಮುಂಚೆ ಎಲ್ಲ ಶೇರ್ ಮಾಡ್ತಾ ಇದ್ರು, ಬಟ್ ಮದ್ವೆ ಆದ್ಮೇಲೆ ಅಷ್ಟೊಂದು ಶೇರ್ ಮಾಡ್ತಾ ಇಲ್ಲ. ಕೆಲವರು ಅದೇ ಮದ್ವೆ ಆಗ್ಬೇಕು ಅವಕ್ಕಿಂತ ಮುಂಚೆ ಇಂಪ್ರೆಸ್ ಮಾಡ್ಬೇಕಲ್ಲ, ಇಂಪ್ರೆಸ್ ಮಾಡೋದಕ್ಕೆ ಎಲ್ಲ ಹೇಳ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಮದುವೆ ಆದ ತಕ್ಷಣ ಇವಳು ನನ್ನವಳೆ ಇನ್ನೇನು ಮುಗೀತು ಅಂತ ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಅದು ರಾಂಗ್. ಲೈಫ್ ಲಾಂಗ್ ಇಬ್ರು ಚೆನ್ನಾಗಿರ್ಬೇಕು ಅಂದ್ರೆ, ಲೈಫಲ್ಲಿ ಯಾವಾಗಲೂ ಸ್ಪಾರ್ಕ್ ಇರಬೇಕು ಅಂದರೆ ಇಬ್ರು ಪ್ರಯಾರಿಟಿ ಕೊಡ್ತಾ ಇರಬೇಕು, ಎಲ್ಲ ಹೇಳಬೇಕು ಒಬ್ರಿಗೊಬ್ರು.
ಮತ್ತೆ ಮದುವೆ ಆದ್ಮೇಲೂ ಹೊಸ ಗರ್ಲ್ ಫ್ರೆಂಡ್ ತರನೇ ಎಲ್ಲ ಸರ್ಪ್ರೈಸಸ್ ಕೊಡ್ತಾ ಇರ್ಬೇಕು ಅವಾಗ ಅವರು. ನನ್ನ ಅಭಿಪ್ರಾಯಕ್ಕೆ ಬಂದ್ರೆ ಐ ಥಿಂಕ್ ಇದು ಮ್ಯೂಚುವಲ್ ಆಗಿರ್ಬೇಕು. ಹುಡುಗರು ಎಲ್ಲ ಮಾಡ್ಬೇಕು ಅಂತಲ್ಲ, ಹುಡುಗಿರು ಏನಾದ್ರೂ ಮಾಡ್ಬೋದು ಟು ಸರ್ಪ್ರೈಸ್ ಯೋರ್ ಹಸ್ಬೆಂಡ್, ಅಥವಾ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋದು. ಆ ಸ್ಪಾರ್ಕ್ ಅನ್ನೋದಿಲ್ಲ, ನಿಮಗೆ ಅನ್ಸುತ್ತೆ ಇಂಪಾರ್ಟೆನ್ಸ್ ಅಷ್ಟೊಂದು ಕೊಡ್ತಾ ಇಲ್ಲ, ಮಾತಾಡಿ ಕೂತ್ಕೊಂಡು ಮದುವೆ ಮುಂಚೆ ನಾವು ಹಿಂಗಿದ್ವಿ ಬಟ್ ಇವಾಗ ಯಾಕೆ ಈ ತರ ಇದೆ ಅದೆಲ್ಲ ಡಿಸ್ಕಸ್ ಮಾಡಿದ್ರೆ ಐ ಥಿಂಕ್ ಓಪನ್ ಅಪ್ ಆಗ್ತೀರಾ. ಈ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಮನ್ಸಲ್ಲೇ ಇರುವಂತ ಬೇಜಾರೆಲ್ಲ ಕ್ಲಿಯರ್ ಮಾಡ್ಬೋದು ಅಲ್ವಾ? ನೀವು ನನ್ನ ಜೊತೆ ಎಲ್ಲ ಶೇರ್ ಮಾಡ್ತೀರಾ? ನಾನು ಯಾವಾಗಲೂ ಮುಂಚೆಯಿಂದ ಸಣ್ಣದೊಂದು ಏನೇ ಆದ್ರೂ ಹೇಳ್ತೀನಿ, ನಾನು ಎಲ್ಲ ಶೇರ್ ಮಾಡ್ತೀನಿ. ಸೊ ಅವತ್ತಿಂದನೂ ಹಾಗೆ ಇವತ್ತಿಂದನೂ ಹಾಗೆ. ಇಫ್ ಯು ಆಸ್ಕ್ ಮೀ ಹೂ ಇಸ್ ಮೈ ಬೆಸ್ಟ್ ಫ್ರೆಂಡ್, ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ನೀವೇನಾದ್ರೂ ಸೀಕ್ರೆಟ್ ನನಗೆ ಹೇಳಿದ್ರೆ ಅಂಡ್ ಅನ್ಕೊಂಡಿದ್ರೆ ಆ ಸೀಕ್ರೆಟ್ ನಾನು ಯಾರಿಗೂ ಹೇಳಲ್ಲ ಅಂತ, ರಾಂಗ್. ಆ ಸೀಕ್ರೆಟ್ ಇವ್ರಿಗಂತೂ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಯಾ. ನೆಕ್ಸ್ಟ್ ಕ್ವೆಶ್ಚನ್, ವೈ ಆಮ್ ಐ ನಾಟ್ ಪ್ರೆಗ್ನೆಂಟ್? ನಾನು ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ? कौन है ये लोग, कहां से आते हैं? ಯಾಕೆಂದ್ರೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದೀವಿ. Nice. ಯಾಕೆ ಅಂದ್ರೆ ಇವ್ರಿಗೆ ನಾನು ಇಷ್ಟ ಇಲ್ಲ, ಅದನ್ನು ಇದೆ. ಇಟ್ಸ್ ಅ ಪರ್ಸನಲ್ ಚಾಯ್ಸ್ ಅಲ್ವಾ? ಅಲ್ಲ, ಎಲ್ಲರದು ಅವ್ರವ್ರದ್ದು. ಈಗ ಅವಳದು ಕೆರಿಯರ್, ಈಗ ತಾನು ದುಬೈಗೆ ಶಿಫ್ಟ್ ಆಗಿದ್ದೀವಿ. ಓಕೆ, ಇಲ್ಲಿ ಸ್ವಲ್ಪ ಸೆಟ್ಲ್ ಆಗಬೇಕು. ಮತ್ತೆ ಅವಳದು ಯೂಟ್ಯೂಬ್ ಇವಾಗ ಸ್ವಲ್ಪ ಪ್ರೋಗ್ರೆಸ್ ಕಾಣಿಸ್ತಾ ಇದೆ. ಸೊ ಕರೆಕ್ಟ್ ಟೈಮ್ ನೋಡಿ ಪ್ಲಾನ್ ಮಾಡಬೇಕು. ಸೊ ಕೆರಿಯರ್ ಆ್ಯಂಡ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಮದುವೆ ಆದ ತಕ್ಷಣನೇ ಮಗು ಆಗ್ಬಿಡ್ಬೇಕು ಅಂತ ಆ ಥರ ಯೋಚನೆ ಮಾಡಬಾರ್ದು ಯಾವತ್ತು. ಸೊ ಪರ್ಸನಲ್ ಲೈಫ್, ಕೆರಿಯರ್ ಎಲ್ಲ ಒಂದು ಸೆಟಲ್ ಆದಾಗ ಒಬ್ರೊಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಗು ಪ್ಲಾನ್ ಮಾಡಬೇಕು. ಸೇಮ್ ಒಪಿನಿಯನ್. ಇನ್ನೊಬ್ರು ಕ್ವೆಶ್ಚನ್ ಇದೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ನನ್ನ ಹತ್ರ ಏನಾದರೂ ಅಭಿಪ್ರಾಯ ಇದೆ ನನ್ನ ಜೊತೆ ಹಂಚ್ಕೊಳ್ಳು ಅಂತ, ಬಟ್ ನನಗೆ ಹಂಚ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಂದರೆ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ಅಂತ. ಐ ಥಿಂಕ್ ಇದಕ್ಕೆ ಏನೂ ಇಲ್ಲ, ವೆರಿ ಸಿಂಪಲ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಂಫರ್ಟೇಬಲ್ ಆಗಿರಲೇಬೇಕು, ಆ ಒಂದು ಬಾಂಡ್ನ ಬಿಲ್ಡ್ ಮಾಡಬೇಕು. ಮೋರ್ ದೆನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ವಾ, ನೀವು ಯಾವತ್ತೂ ಫ್ರೆಂಡ್ಸ್ ಥರ ಇರ್ತೀರಾ. ಐ ಥಿಂಕ್ ಆವಾಗ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಬಿಕಾಸ್ ಇವರು ನನ್ನ ಹಸ್ಬೆಂಡ್ ಅಲ್ಲ, ಫಸ್ಟ್ ಹೀ ಈಸ್ ಮೈ ಬಾಯ್ ಫ್ರೆಂಡ್, ದೆನ್ ಹೀ ಈಸ್ ಮೈ ಮೆಂಟರ್, he is my guide, ಅದಾದ್ಮೇಲೆ he is my friend, then comes at last he is my husband. ಈ ತರ ಫೀಲಿಂಗ್ಸ್ ಅಂಡ್ ಒಂದು ಬಾಂಡಿಂಗ್ ಇದ್ದಾಗ ಆ ಹಸ್ಬೆಂಡ್ ಅನ್ನೋ ಪದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ರೈಟ್? ಹೌದು, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಂಡು ಇಬ್ರು ಏನೇ ಇದ್ರು ಶೇರ್ ಮಾಡ್ಕೊಂಡ್ರೆ ಎಲ್ಲ ಈಸಿಯಾಗಿ ಹೋಗುತ್ತೆ. ಆದಷ್ಟು ಅಫ್ಕೋರ್ಸ್ ಕಷ್ಟ, ಒಬ್ಬೊಬ್ಬರಿಗೆ ಶೇರ್ ಮುಂಚೆಯಿಂದ ಪರ್ಸನಾಲಿಟಿ ಆ ಥರ ಇರುತ್ತೆ, ಎಲ್ಲ ಅವರೇ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದು. ಇವ್ರಂತವ್ರು ನಾನು ಮುಂಚೆ ಹಂಗೆ ಇದ್ದೆ, ಸುಮಾರಾಗಿ ಜಾಸ್ತಿ ಶೇರ್ ಮಾಡ್ಕೊತಾ ಇರಲಿಲ್ಲ ಏನು. ಬಟ್ ಅದು ಚೇಂಜ್ ಮಾಡ್ಕೋಬೇಕು. ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಎಷ್ಟಾಗತ್ತಷ್ಟು ಓಪನ್ ಅಪ್ ಆಗಬೇಕು, ಶೇರ್ ಮಾಡಬೇಕು. ಶೇರ್ ಮಾಡ್ಕೊಂಡ್ರೆ ಒಳ್ಳೇದು, ಅದು ಪ್ರಯತ್ನ ಪಡಬೇಕು. ದ ಥಿಂಗ್ ಏನು ಅಂದರೆ, ನೀವೆಷ್ಟು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಅಥವಾ ಬೆಸ್ಟ್ ಪಾರ್ಟ್ನರ್ ಜೊತೆ ಶೇರ್ ಮಾಡ್ಕೋತೀರಾ, ಅಷ್ಟು ಮನಸ್ಸು ಹಗುರ ಆಗುತ್ತೆ. ಇವಾಗ ಮನಸ್ಸಲ್ಲೇ ಇಟ್ಕೊಂಡ್ರೆ ಆ ನೋವು ಬಿಲ್ಡಪ್ ಆಗಿ ತಲೆನಲ್ಲಿ ನೂರಾರು ಆಲೋಚನೆಗಳು ಒಂದಕ್ಕೊಂದು ಸೇರೋದು ಇಟ್ಸ್ ಅನ್ನೆಸರಿ ಅಲ್ವಾ? ಅದೇ ನಾನು ಇವ್ರ ಹತ್ರ ಹೇಳಿದ್ರೆ ಇವ್ರೊಂದು ಸೊಲ್ಯೂಷನ್ ಕೊಡ್ತಾರೆ ಅಥವಾ ಡಿಸ್ಕ್ರೈಬ್ ಮಾಡ್ತಾರೆ, ಈ ಸಿಚುವೇಶನ್ಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಓ ಹಿಂಗಾಯ್ತಾ, ಹಾಗಾದ್ರೆ ನಾವು ಏನು ಮಾಡ್ಬೋದು. ಆ ರೀತಿ ಸೊಲ್ಯೂಷನ್ ಸಿಗುತ್ತೆ ಆ್ಯಂಡ್ ನಮಗೂ ಮೈಂಡ್ ಫ್ರೀ ಆಗುತ್ತೆ. ಸೊ ಆಲ್ವೇಸ್ ನಿಮ್ಮ ಪಾರ್ಟ್ನರ್ ಎಷ್ಟೇ ಜೋರಾಗಿರಲಿ, ಎಷ್ಟೇ ಪಾಪ ಆಗಿರಲಿ, ಎಷ್ಟೇ ಇಂಟ್ರೋವರ್ಟ್ ಆಗಿರಲಿ, ನೀವು ಹಂಚ್ಕೊಳ್ಳಿ. ಇಟ್ಸ್ ನಾಟ್ ಗುಡ್ ಟು ಕೀಪ್ ಇಟ್ ಯೋರ್ಸೆಲ್ಫ್. ನಿಮ್ಮ ಕ್ವೆಶ್ಚನ್ಸ್ ಜೊತೆಗೆ ನಂದು ಕೆಲವೊಂದು ಕ್ವೆಶ್ಚನ್ಸ್ ಆಡ್ ಮಾಡ್ತಾ ಇದ್ದೀನಿ. ಇವ್ರ ಹತ್ರ ಆನ್ ಸ್ಪಾಟ್ ಇವಾಗ ಕೇಳಬೇಕು. ಫಸ್ಟ್ ಒನ್, ಹುಡುಗಿರು ಹೊರಗಡೆ ಹೋಗೋದು, ಲೇಟ್ ನೈಟ್ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಆಬ್ವಿಯಸ್ಲಿ ಇನ್ ದ ಬಿಗಿನಿಂಗ್ ಎಸ್ಪೆಷಲಿ ತುಂಬ ಪೊಸೆಸಿವ್ನೆಸ್ ಇರುತ್ತೆ. ಬೇರೆಯವ್ರ ಜೊತೆ ಮಾತಾಡ್ಬೋದು, ಬೇರೆ ಹುಡುಗರ ಜೊತೆ ಆ ಥರ ಎಲ್ಲ ಇದ್ದೇ ಇರುತ್ತೆ. ಸೊ ಬಟ್ ಅವರು ಫ್ರೆಂಡ್ಸ್ ಗ್ರೂಪ್ ನೋಡಬೇಕು, ಫ್ರೆಂಡ್ಸ್ ಗ್ರೂಪ್ ಎಲ್ಲ ಹೇಗಿದ್ದಾರೆ. ಸೊ ಒಂದು ಟ್ರಸ್ಟ್ ಅಂತ ಡೆವಲಪ್ ಆಮೇಲೆ ಆಬ್ವಿಯಸ್ಲಿ ಯಾರ ಜೊತೆ ಪಾರ್ಟಿ ಮಾಡ್ತಿದ್ದಾರೆ ಅದು ಇಂಪಾರ್ಟೆಂಟ್. ಸೊ ಗೊತ್ತಿರೋರು ಅವ್ರ ಜೊತೆ ಪಾರ್ಟಿ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಏನು ಅದಕ್ಕೆಲ್ಲ ಅಲೋ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಅವ್ರಿಗೂ ಬೇಜಾರಾಗತ್ತೆ. ಸೊ ಯಾರ ಜೊತೆ ಪಾರ್ಟಿ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರೋ ಹೊಸಬ್ರ ಜೊತೆ ಪಾರ್ಟಿ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಯಾರಿಗೂ ಇಷ್ಟ ಆಗಲ್ಲ.
ಫಾರ್ ಎಕ್ಸಾಂಪಲ್ ನನ್ನ ಆಫೀಸ್ ಹೆಂಗಿತ್ತಂದ್ರೆ ಕಾರ್ಪೊರೇಟ್ ಕಲ್ಚರ್ ಅಲ್ವಾ ನಮ್ದು. ಸೊ ಅಲ್ಲಿ ಪ್ರತಿ ತಿಂಗಳು ಆಫೀಸ್ ಪಾರ್ಟೀಸ್ ಆಗ್ತಾ ಇತ್ತು. ನಾನು ಸುಮಾರಷ್ಟು ಪಾರ್ಟೀಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಹುಡುಗರು ಹುಡುಗಿರು ಎಲ್ಲರೂ ಇರ್ತಾ ಇದ್ರು. ಅಂಡ್ ಮನೆಗೆ ಹೋಗ್ಬೇಕಾದ್ರೆ ರಾತ್ರಿ 11:30 ಗಂಟೆನೂ ಆಗ್ತಾ ಇತ್ತು. ಅಂಡ್ ಪ್ರತಿಯೊಂದು ಅಪ್ಡೇಟ್ ಇವ್ರಿಗೆ ಗೊತ್ತಿತ್ತು, ಇವತ್ತು ಪಾರ್ಟಿ ಆಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ, ಅಂಡ್ ನಾನು ಯಾವ ರೀತಿ ಡ್ರೆಸ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ, ಇವ್ರಿಗೆಲ್ಲ ಗೊತ್ತಿತ್ತು. ಸೊ ಆ ಒಂದು ಓಪನ್ ಆಗಿ ಹೇಳಿದ್ರೆ ಆ ಟ್ರಸ್ಟ್ ಇರುತ್ತೆ, ಇವನು ಆ ಭಯ ಇರಲ್ಲ. ಓ ಇವಳು ಏನ್ ಮಾಡ್ತಾ ಇದ್ದಾಳೆ ಸೀಕ್ರೆಟ್ ಆಗಿ, ನಥಿಂಗ್. ಅಂಡ್ ಕ್ಯಾಬಲ್ಲಿ ಹೋಗ್ಬೇಕಾದ್ರೂ ಎಲ್ಲ ಮಾತಾಡ್ತಾ ಇದ್ದಾರೆ. ಲೇಟ್ ನೈಟ್ ಹೋಗಿ ಬಟ್ ಸೇಫ್ ಆಗಿರಿ. ನೀವು ಎಲ್ಲೂ ಹೋದ್ರೂ ನಮ್ಮ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ನನ್ನ ಫ್ರೆಂಡ್ಸ್ ನನ್ನ ಕೆಲವೊಂದ್ಸತಿ ಮನೆಗೆ ಡ್ರಾಪ್ ಮಾಡ್ತಾ ಇದ್ರು, ಅದೆಲ್ಲ ಇವ್ರಿಗೆ ಗೊತ್ತಿತ್ತು. ಬಟ್ ಆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ನಮ್ಮಿಬ್ರ ಮಧ್ಯೆ ಆ ಟ್ರಸ್ಟ್ ಇಶ್ಯೂಸ್ ಏನೂ ಬಂದಿರಲಿಲ್ಲ. ಏನಂದ್ರೆ ತುಂಬಾ ಇಂಪಾರ್ಟೆಂಟ್. ನೀನ್ ಎಲ್ಲ ಹೇಳ್ತೀಯ, ಎವ್ರಿ ಮಿನಿಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಹಂಗಿದ್ರೆ ತುಂಬಾ ಈಸಿ. ಆಬ್ವಿಯಸ್ಲಿ ಏನೇನ್ ಆಗ್ತಾ ಇದೆ, ಎಲ್ಲಿ ಅಲ್ಲಿ ಪಾರ್ಟಿನಲ್ಲಿ ಹೋದಾಗ್ಲೂ ಮಧ್ಯ ಕಾಲ್ ಮಾಡಿ ಓಕೆ ಈ ತರ ಆಗ್ತಿದೆ, ಕ್ಯಾಬಲ್ಲಿ ಕುತ್ಕೊಂಡು ಇಲ್ಲಿ ಬರ್ತಾ ಇದೀನಿ, ಆ ತರ ಆಯ್ತು, ಇದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನಂಗೆ ಅದು ಕಂಪ್ಲೀಟ್ ಟ್ರಸ್ಟ್ ಇದೆ. ಅದೇ ಸೈಲೆಂಟ್ ಆಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ದಲೆ ಮಾಡಿದ್ರೆ ಅವಾಗ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ಬಟ್ ನಂತರ ಯಾರು ಅಪ್ಡೇಟ್ ಕೊಡ್ಬೇಡಿ ಆಯ್ತಾ. ಐ ಡೋಂಟ್ ನೋ, ಐ ಥಿಂಕ್ ಎಟ್ ಒನ್ ಪಾಯಿಂಟ್ ಇವ್ರಿಗೆ ಇರಿಟೇಟ್ ಆಗಿರುತ್ತೆ, ಇವ್ರು ಏನು ಕೇಳಲ್ಲ. ಬಟ್ ನಾನು ಎತ್ತಿದ್ ಮಾಡ್ತಾ ಇದ್ದೀನಿ, ಅದ್ ಮಾಡ್ತಾ ಇದ್ದೀನಿ, ಇವತ್ತು ಇಲ್ಲಿ ರೀಚ್ ಆದೆ, ಇವಾಗ ಪಾರ್ಟಿ ಮಾಡ್ತಾ ಇದ್ದೀನಿ, ಎವ್ರಿಥಿಂಗ್ ನಾನು ಹೇಳ್ತಾ ಇದೆ. ನಿಮಗೊಂದ್ ಸ್ವಲ್ಪ ಹೊಸದರ್ಸಿರುತ್ತಲ್ವಾ ಅದು. ಇಲ್ಲ, ಅದು ಒಳ್ಳೇದೇ. ಯಾಕಂದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸ್ಟಾರ್ಟಿಂಗ್ ಇಂದಾನೆ. ಎಲ್ಲ ಅವಳು ಏನ್ ಮಾಡಿದ್ರು ಹೇಳ್ಬಿಟ್ಟು ಮಾಡ್ತಾಳೆ ಅಂತ ಅದು ಕಾನ್ಫಿಡೆನ್ಸ್ ಇರುತ್ತಲ್ಲ. ಸೊ ಅವಾಗ ಯಾವ್ದಕ್ಕೂ ಅನುಮಾನಕ್ಕೆ ಅಲ್ಲಿ ಜಾಗನೇ ಇಲ್ಲ. ಸೊ ಅದು ಬೆಸ್ಟ್. ಎಲ್ಲ ಇನ್ಫಾರ್ಮೇಶನ್ ಕೊಟ್ರೆ ಇಬ್ರಿಗೂ ಅರ್ಥ ಆಗುತ್ತೆ. ಅಬ್ಸಲ್ಯೂಟ್ಲಿ. ಇನ್ನೊಂದು ಪ್ರಶ್ನೆ ಇದೆ. ಅಕಸ್ಮಾತ್ ಹುಡುಗಿರು ಹುಡುಗರಿಗಿಂತ ಜಾಸ್ತಿ ಸ್ಯಾಲ್ರಿ ತಗೋತಾ ಇದ್ರೆ, ದುಡ್ಡು ಮಾಡ್ತಾ ಇದ್ರೆ, ಇಸ್ ಇಟ್ ಅ ಪ್ರಾಬ್ಲಮ್? ಇವಾಗ ನನ್ನ ಇನ್ಕಮ್ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಇದ್ರೆ ಅದು ನಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುತ್ತಾ? ರೆಸ್ಪೆಕ್ಟ್ ಮಾಡ್ಬೇಕಾ? ಅದು ಆಬ್ವಿಯಸ್ಲಿ ಇರುತ್ತೆ ಎಲ್ಲರಿಗೂ. ಮುಂಚೆಯಿಂದ ಮೇಲ್ ಡಾಮಿನೆಂಟ್ ಸೊಸೈಟಿ ಇರೋದ್ರಿಂದ ಹುಡುಗರೇ ಜಾಸ್ತಿ ಅರ್ನ್ ಮಾಡಬೇಕು ಅದಿರುತ್ತೆ. ಬಟ್ ಈಗಿನ ಕಾಲದಲ್ಲಿ ಎಲ್ಲ ಟೈಮ್ ಚೇಂಜ್ ಆಗ್ತಾ ಇದೆ. ಸೊ ಮ್ಯೂಚುವಲ್ ಇವಾಗ. ಸೊ ಇಬ್ರು ಒಬ್ರನ್ನೊಬ್ರನ್ನ ಸಪೋರ್ಟ್ ಮಾಡಬೇಕು ಎಷ್ಟಾಗತ್ತಷ್ಟು. ಆಬ್ವಿಯಸ್ಲಿ ಕೆಲವೊಂದು ಟೈಮ್ ಇರುತ್ತೆ ಅವಾಗ ಹುಡುಗಿರು ಜಾಸ್ತಿ ಅರ್ನ್ ಮಾಡ್ತಿರ್ತಾರೆ, ಅವಾಗ ಹುಡುಗರು ಸಪೋರ್ಟ್ ಮಾಡಿ ಅವ್ರು ಇನ್ನೂ ಬೆಳೆಯೋ ಥರ ಮಾಡಬೇಕು. ಕೆಲವ್ರಿಗೆ ಕಷ್ಟ ಆಗ್ಬೋದು, ಬಟ್ ಆಬ್ವಿಯಸ್ಲಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಈಗಿನ ಕಾಲಕ್ಕೆ ತಕ್ಕಂತೆ. ಇಬ್ರು ಒಬ್ರನ್ನೊಬ್ರು ಮ್ಯೂಚುವಲ್ ಸಪೋರ್ಟ್ ಮಾಡಬೇಕು ಅವ್ರು ಏನೇ ಮಾಡ್ತಾ ಇದ್ರು. ಸೊ ಅವಾಗ ಇಬ್ರಿಗೂ ಲೈಫಲ್ಲಿ ಅದು ನಮಗೆ ಟೋಟಲ್ ಆಸ್ ಎ ಫ್ಯಾಮಿಲಿ ನಾವು ಗ್ರೋತ್ ಆಗ್ತಾ ಇದೀವಿ ಅಂತ ನಂಬಿದ್ರೆ ಅವಾಗ ಚೆನ್ನಾಗಿರುತ್ತೆ. ಅದೇ ಯಾರೋ ಬಟ್ ಹುಡುಗಿ ಬಂದ್ಬಿಟ್ಟು ನಾನು ಅರ್ನ್ ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇಲ್ಲ, ಆ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರೆ ಬೇಜಾರಾಗುತ್ತೆ. ಬಟ್ ಹುಡುಗಿನೂ ಅರ್ಥ ಮಾಡಿಕೊಂಡು ಹುಡುಗನಿಗೂ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಜಾಸ್ತಿ ಅರ್ನ್ ಮಾಡ್ತಾ ಇದ್ರು ರೆಸ್ಪೆಕ್ಟ್ ಕೊಡಬೇಕು. ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ ಅಥವಾ ಕಮ್ಮಿ ಅರ್ನ್ ಮಾಡ್ತಿದ್ದಾರೆ ಅನ್ನೋ ನೋಡಿಕೊಂಡು ರಿಲೇಶನ್ಶಿಪ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ. ಅಬ್ಸಲ್ಯೂಟ್ಲಿ ಟ್ರೂ. ಓಕೆ, ಇನ್ನ ಲಾಸ್ಟ್ 2 ಕ್ವೆಶ್ಚನ್ಸ್ ಆಯ್ತಾ. ಇವಾಗ ಹುಡುಗರು ನನ್ನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ರೆ ನಿಮಗೆ ಹೇಗೆ ಅನ್ಸುತ್ತೆ? ಅಥವಾ ನಾನು ಹುಡುಗರ ಜೊತೆ ಮಾತಾಡಿದ್ರೆ ಇಟ್ಸ್ ಓಕೆನಾ? ಆಬ್ವಿಯಸ್ಲಿ ಈಗಿನ ಕಾಲದಲ್ಲಿ ಎಲ್ಲರನ್ನು ಮಾತಾಡಿಸ್ಕೊಂಡು ಫ್ರೆಂಡ್ಲಿ ಆಗಿ ಇರಬೇಕಾಗತ್ತೆ. ಸೊ ಫ್ರೆಂಡ್ಸ್ ಗೊತ್ತಿರೋರು ಅಂದರೆ ನಮ್ಗೇನು ಅಷ್ಟು ಇವಾಗ ಅಫೆಕ್ಟ್ ಆಗಲ್ಲ. ಬಟ್ ಯಾರೋ ಹೊಸಬ್ರು ಬಂದು ಫ್ಲರ್ಟ್ ಮಾಡ್ತಿದ್ದಾರೆ ಅಂದರೆ ಬೇಜಾರಾಗುತ್ತೆ. ಬಟ್ ಡಿಪೆಂಡ್ಸ್. ಈಗ ಹುಡುಗಿ ನಾರ್ಮಲ್ ಆಗಿ ಮಾತಾಡ್ತಿದ್ದಾಳೆ, ಬೇರೆ ಯಾರೋ ಬಂದ್ಬಿಟ್ಟು ಫ್ಲರ್ಟ್ ಮಾಡ್ತಾ ಇದ್ರೆ ಅದು ಹುಡುಗಿ ತಪ್ಪಲ್ಲ. ಸೊ ಅದು ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ಸಿನಾರಿಯೋನ ಅರ್ಥ ಮಾಡ್ಕೋಬೇಕು. ಅಂಡ್ ಜಾಸ್ತಿ ಪೊಸೆಸಿವ್ನೆಸ್ ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಿರುತ್ತೆ, ಬಟ್ ಮದುವೆ ಆದ್ಮೇಲೆ ಖಂಡಿತವಾಗ್ಲೂ ಇರಲ್ಲ. ನಾನೊಂದು ಹುಡುಗನ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ಮೇಲೆ ನಾನು ಯಾವತ್ತೂ ಇವರು ಪೊಸೆಸಿವ್ ಆಗ್ಬಿಟ್ಟು ಸಿಟ್ ಮಾಡ್ಕೊಳ್ಳೋದೆಲ್ಲ ನೋಡೇ ಇಲ್ಲ. ಅಂಡ್ ಇವ್ರು ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಅವ್ರ ಪ್ರೊಫೆಷನೇ ಹಂಗೆ. ಅವರು ಹುಡುಗಿರು ಪೇಷನ್ಸ್ ನೋಡ್ಬೇಕು, ಹುಡುಗರನ್ನು ನೋಡ್ಬೇಕು. ನನ್ನ ಪ್ರೊಫೆಷನು ಹಂಗೆ. ನಾನು ಹುಡುಗರ ಜೊತೆನೂ ಮಾತಾಡ್ಬೇಕು, ಹುಡುಗಿರ ಜೊತೆನೂ ಮಾತಾಡ್ಬೇಕು. ಸೊ ಇಟ್ಸ್ ಆಲ್ ಅಬೌಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಅಂಡ್ ಇವ್ರು ಇಷ್ಟೊಂದು ಮಾತಾಡಿದ್ರೆ ಅಂದ್ಮೇಲೆ ನಿಮ್ಮ ಮತ್ತೊಂದು ಪ್ರಶ್ನೆ ಇತ್ತು, ಹುಡುಗಿರು ಜಾಬ್ ಮಾಡ್ಬೇಕಾ ಬೇಡವಾ ಮದ್ವೆ ಆದ್ಮೇಲೆ? ಖಂಡಿತವಾಗ್ಲೂ ಇವ್ರು ಮಾಡ್ಬೇಕು ಅಂತ ಹೇಳ್ತಾರೆ. ಬಿಕಾಸ್ ನಿಮ್ ಇಷ್ಟ ಅದು. ನನಗೆ ಜಾಬ್ ಮಾಡೋದಕ್ಕೆ ಇಷ್ಟ ಇದೆ. ನನಗೆ ಕಾರ್ಪೊರೇಟ್ ಫೀಲ್ಡ್ ಕಂಟಿನ್ಯೂ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಅಂಡ್ ನನಗೆ ಸೂಕ್ತವಾದಂತ ಒಂದು ಪ್ಲೇಸ್ ಕೂಡ ಸಿಗ್ಲಿಲ್ಲ ಅದಕ್ಕೆ. ಸೊ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಅಂಡ್ ಇವರು ಫುಲ್ ಸಪೋರ್ಟ್ ಇದೆ ಅಲ್ವಾ? ಹೌದು. ಮನೇಲೆ ಯಾವಾಗ್ಲೂ ಅಂದ್ರೆ ಈಗ ಅವ್ರಿಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ ಅದನ್ನ ಸಪ್ರೆಸ್ ಮಾಡಿ ಮನೇಲೆ ಬರೀ ಅಡುಗೆ ಮಾಡ್ಕೊಂಡಿರೋ ಅಂದ್ರೆ ಅವ್ರಿಗೂ ತುಂಬಾ ಬೇಜಾರಾಗುತ್ತೆ. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಇಬ್ರು ಈಕ್ವಲ್. ಯಾರ್ಯಾರು ಏನೇನ್ ಟ್ಯಾಲೆಂಟ್ ಇದೆ ಅದು ಯುಟಿಲೈಸ್ ಆಗ್ಬೇಕು. ಆಬ್ವಿಯಸ್ಲಿ ನನಗೆ ಯೂಟ್ಯೂಬ್ ಮಾಡ್ತಿರೋ ತುಂಬಾ ಇಷ್ಟ. ಯಾಕಂದ್ರೆ ಅವಳದು ಬೇಸಿಕ್ ಟ್ಯಾಲೆಂಟ್ ಅದು.
ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿರೋದ್ರಿಂದ ಅವ್ಳು ಚೆನ್ನಾಗಿ ಮಾತಾಡೋದು, ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಕಾರ್ಪೊರೇಟ್ ಜಾಬ್ಗಿಂತ ಈ ಜಾಬ್ ಇಷ್ಟ. ಯಾಕಂದರೆ ಇದರಲ್ಲಿ ಅವಳು ಟ್ಯಾಲೆಂಟ್ ಗೊತ್ತಾಗುತ್ತೆ ಎಲ್ಲರಿಗೂ. ಮತ್ತು ಚೆನ್ನಾಗಿ ಅದೇ ಒಟ್ಟಿಗೆ ಯಾರ್ದು ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕ್ಯೂಟ್. ಓಕೆ, ಆಲ್ ರೈಟ್. ಸೊ ನಿಮಗೆ ಗೊತ್ತಾಯ್ತಲ್ವಾ ಈ ತರದೆಲ್ಲ ನೀವು ಕೇಳಿರುವಂತ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮ ಉತ್ತರ ಸಿಕ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಆ್ಯಂಡ್ ಈ ವಿಡಿಯೋನ ನೀವು ನಿಮ್ಮ ಹಸ್ಬೆಂಡ್, ನಿಮ್ಮ ಬಾಯ್ ಫ್ರೆಂಡ್, ನಿಮ್ಮ ಬ್ರದರ್ ಎಲ್ಲರ ಜೊತೆ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ, ಬಿಕಾಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ರೈಟ್, ಎಲ್ಲರಿಗೂ ಗೊತ್ತಾಗಬೇಕು. ನಿಮ್ಮ ಪಾರ್ಟ್ನರ್ಸ್ ಮತ್ತೆ ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗುವಂತ ಸಾಧ್ಯತೆ ಇದೆ ಈ ವಿಡಿಯೋ ನೋಡಿದ್ಮೇಲೆ. ನಿಮ್ಗೆ ಏನಿಸುತ್ತೆ? ಡೆಫಿನೆಟ್ಲಿ ಎಲ್ಲರ ಮನೆಯಲ್ಲೂ ಜಗಳ ಅಂತೂ ಆಗೇ ಆಗುತ್ತೆ. ನಾವಿಬ್ರು ಜಗಳ ಆಡ್ತೀವಿ, ಬಟ್ ಸರಿ ಹೋಗಿ ಆಮೇಲೆ ಅರ್ಥ ಮಾಡ್ಕೊಂಡು ಮ್ಯೂಚುವಲ್ ಸೊಲ್ಯೂಷನ್ ಏನು ಅಂತ ಹುಡುಕ್ಬೇಕು. ಜಗಳ ಎಲ್ಲ ಆದರೆ ಆದಷ್ಟು ಬೇಗನೆ ಸರಿ ಮಾಡ್ಕೋಬೇಕು. ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು. ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿರ್ಬೇಕು. ಅಂಡ್ ಯಾವತ್ತೂ ಹುಡುಗಿರ್ ಕಾಂಪ್ರಮೈಸ್ ಮಾಡ್ಬೇಕಾಗಿಲ್ಲ, ಹುಡುಗರು ಮಾಡ್ಬೇಕು. ಅಂಡ್ ಅದೇ ರೀತಿನಲ್ಲಿ ಯಾವತ್ತೂ ಇಷ್ಟ ಪಾಪ ಇರೋ ಹುಡುಗರು ಸಿಕ್ಕಿದ್ರೆ ಅವರೇ ಕಾಂಪ್ರಮೈಸ್ ಮಾಡ್ಬೇಕಾಗಿಲ್ಲ, ನಾನು ಕಾಂಪ್ರಮೈಸ್ ಮಾಡ್ಬೋದು, ರೈಟ್? ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಇಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಎಸ್, ಅಂಡ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.